ನಮಸ್ತೆ ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ಬ್ಲೌಸ್ ಇಂದ ಮೆಷರ್ಮೆಂಟ್ ತೆಗೆದು ಡೈರೆಕ್ಟ್ ಬ್ಲೌಸ್ಗೆ ಮಾರ್ಕ್ ಹಾಕೊಳ್ಳೋದು ಹೇಗೆ ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ಕೊಡ್ತಾ ಇದೀನಿ. ಕಟಿಂಗ್ ಮತ್ತೆ ಒಂದೇ ವಿಡಿಯೋದಲ್ಲಿ ಬ್ಲೌಸ್ ಇಂದ ಮೆಷರ್ಮೆಂಟ್ ತೆಗೆಯೋದು ಹೇಗೆ, ಅದನ್ನ ಮಾರ್ಕ್ ಮಾಡಿ ಕಟಿಂಗ್ ಮಾಡೋದು ಹೇಗೆ, ಎಲ್ಲ ಒಂದೇ ವಿಡಿಯೋದಲ್ಲಿ ಸಿಗ್ತಾ ಇದೆ. ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ. ಶುರು ಮಾಡಕ್ ಮುಂಚೆ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಓಕೆನಾ? ಸೊ ಬನ್ನಿ ಟಾಪಿಕ್ ನ ಶುರು ಮಾಡೋಣ. ಡಿಸೆಂಬರ್ 16ನೇ ತಾರೀಕಿಂದ ಇಂಟರ್ಮೀಡಿಯೇಟ್ ಕ್ಲಾಸ್ ನ ಶುರು ಮಾಡ್ತಾ ಇದ್ದೀನಿ. ಸೊ ಇಂಟರ್ಮೀಡಿಯೇಟ್ ಕ್ಲಾಸ್ ಬಂದು ಇದು ನನ್ನ 7ನೇ ಬ್ಯಾಚ್. ಸೊ 6 ಬ್ಯಾಚ್ ಸಕ್ಸಸ್ಫುಲಿ ರನ್ನಿಂಗ್ ಆಗ್ತಾ ಇದೆ. ಸೊ ಇದರಲ್ಲಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಕಾಲರ್ ನೆಕ್ ಬ್ಲೌಸ್, ಬೋಟ್ ನೆಕ್ ಬ್ಲೌಸ್, ಪ್ರಿನ್ಸೆಸ್ ಕಟ್ ಬ್ಲೌಸ್ ವಿತ್ ಕಫ್, ಕಟೋರಿ ಬ್ಲೌಸ್, ಸೊ ಹೀಗೆ ವೆರೈಟೀಸ್ ಆಫ್ ಬ್ಲೌಸ್, ಹಾಗೆ ಒಂದ್ 2 ತರ ಗೌನ್ ಹೇಳ್ಕೊಡ್ತಾ ಇದ್ದೀನಿ. ಸೊ ಹೇಗೆ ಕಟಿಂಗ್ ಮಾಡೋದು, ಸ್ಟಿಚಿಂಗ್ ಮಾಡೋದು, ಪ್ರತಿಯೊಂದಕ್ಕೂ ಬಾಡಿ ಮೆಷರ್ಮೆಂಟ್ ಇರುತ್ತೆ, ಪ್ರತಿಯೊಂದಕ್ಕೂ ಕಟಿಂಗ್ ಇರುತ್ತೆ, ಪ್ರತಿಯೊಂದಕ್ಕೂ ಸ್ಟಿಚಿಂಗ್ ಇರುತ್ತೆ, ಪ್ರತಿಯೊಂದಕ್ಕೂ ನೋಟ್ಸ್ ಇರುತ್ತೆ. ಓಕೆನಾ? ಸೊ ಯಾರೆಲ್ಲ ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇದೆ, ಸೊ ಅಂತವರು ಸ್ಕ್ರೀನ್ ಮೇಲೆ ಶೋ ಆಗ್ತಿದೆ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಸೊ ಇದು ಬಂದು 3 ತಿಂಗಳ ಕೋರ್ಸ್ ಇರುತ್ತೆ. 3 ತಿಂಗಳ ಕೋರ್ಸ್ಗೆ 3,000 ರೂಪಾಯಿ ಚಾರ್ಜ್ ಆಗಿರುತ್ತೆ. ಸೊ ಯಾರಿಗೆಲ್ಲ ಸೇರ್ಕೊಳ್ಳೋ ಇಂಟ್ರೆಸ್ಟ್ ಇದೆ, ಸ್ಕ್ರೀನ್ ಮೇಲೆ ಶೋ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಇದು 7ನೇ ಬ್ಯಾಚ್ ಡಿಸೆಂಬರ್ 16ನೇ ತಾರೀಕಿಂದ ಶುರು ಆಗ್ತಾ ಇದೆ. ಸೊ ಬನ್ನಿ ನಮ್ಮ ಟಾಪಿಕ್ ನ ಶುರು ಮಾಡೋಣ. ಫಸ್ಟ್ ಗೆ ನಾವು ಚೆಸ್ಟ್ ಮೆಷರ್ಮೆಂಟ್ ಎಲ್ಲಿಂದ ತಗೊಳ್ಬೇಕು, ಹುಕ್ಕಪಟ್ಟಿಯಿಂದ ತಗೊಳ್ಬೇಕು. ಸೊ ಇಲ್ಲಿಂದ ಈ ರೀತಿ ಮೆಷರ್ ಮಾಡ್ಕೊಳ್ಳಿ. ಸೊ 8.5 ಬರ್ತಾ ಇದೆ. ಈ ಕಡೆ ಎಷ್ಟು ಬರ್ತಾ ಇದೆ ನೋಡೋಣ. ಸೊ ಈ ಕಡೆ ಸೈಡು 9 ಬರ್ತಾ ಇದೆ. ಓಕೆನಾ? ಸೊ 8.5 9. ಸೊ ನೋಡಿ, ಈ ತರ ಬಂದಾಗ ಏನ್ ಮಾಡ್ಬೇಕು ಅಂತ ಅಂದ್ರೆ, ನೋಡಿ ಒಂದೊಂದ್ ಸೈಡು ಒಂದೊಂದ್ ಕಡೆ ಒಂದೊಂದ್ ತರ ಇರುತ್ತೆ ಕೆಲವ್ರದ್ದು ಮಾಡೋದು. ಓಕೆನಾ? ಕೆಲವರು ಏನ್ ಬ್ಲೌಸ್ ಸ್ಟಿಚ್ ಮಾಡ್ತಾರೆ, ಒಂದೊಂದ್ ಸೈಡ್ ಒಂದೊಂದ್ ತರ ಇರುತ್ತೆ. ಸೊ ಈ ರೀತಿ ಬಂದಾಗ ನೀವೇನ್ ಮಾಡ್ಬೇಕು, ಸೊ ಈ ರೀತಿ ಉಕ್ನ ಈ ರೀತಿ ಲಾಕ್ ಮಾಡ್ಕೊಂಡ್ಬಿಡಿ. ಸೊ ಲಾಕ್ ಮಾಡ್ಕೊಂಡು ಇದನ್ನ ನೀಟಾಗಿ ಈ ರೀತಿ ಹಾಕೊಳ್ಳಿ. ಸೊ ಹಾಕೊಂಡು ನೋಡಿ, ಇಲ್ಲಿ ಫ್ಲಾಟ್ ಆಗಿರ್ಲಿ, ಚೆಸ್ಟ್ ಮೆಷರ್ಮೆಂಟ್ ಏನಿದೆ ಇಲ್ಲಿ ಫ್ಲಾಟ್ ಆಗಿರ್ಲಿ. ಸೊ ಇಲ್ಲಿಂದ ಇಲ್ಲಿ ನೋಡಿ, ಇಲ್ಲಿ ಏನ್ ನಾವು ಸೈಡ್ ಫಿಟ್ಟಿಂಗ್ ಸ್ಟಿಚ್ ಹಾಕಿರ್ತೀವಲ್ಲ, ಇಲ್ಲಿಂದ ಇಲ್ಲಿಗೆ ಮೆಷರ್ ತಗೊಳ್ಬೇಕು. ಸೊ ಎಷ್ಟು ಬರ್ತಾ ಇದೆ, 17.5 ಬರ್ತಾ ಇದೆ. 17.5 ಇಂಚು ಬರ್ತಾ ಇದೆ. ಸೊ 17.5 ಫ್ರಂಟ್, ಹಾಗೆ ಬ್ಯಾಕ್ ಅಲ್ಲೂ ಅಷ್ಟೇ ಸೇಮ್ ಇರುತ್ತೆ. ಸೊ 17.5 35 ಇಂಚ್ ಆಗುತ್ತೆ. ಸೊ ಇದು ಬಂದು ಚೆಸ್ಟ್ ಮೆಷರ್ಮೆಂಟ್ ಬಂದು 35 ಇಂಚು. ಸೊ 35 ಇಂಚಿನ 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 8.75 ಆಗುತ್ತೆ. ಸೊ 8.75 ಇಂಚ್ಗೆ 3 ಇಂಚು ಸೇರಿಸಿ 11.75 ಇಂಚ್ಗೆ ಫೋಲ್ಡೆಡ್ ಅಲ್ಲಿ ಬಟ್ಟೆ ತಗೊಳ್ಳಿ. ನೋಡಿ, ಈ ರೀತಿ ಫೋಲ್ಡೆಡ್ ಅಲ್ಲಿ ಬಟ್ಟೆ ತಗೊಳ್ಳಿ. ಕರೆಕ್ಟ್ ಆಗಿದೆಯಾ ಇನ್ನೊಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಈಗ ನಾವಿಲ್ಲಿ ಕಟ್ ಮಾಡ್ಕೊಳ್ಳೋಣ. ನಾನು ಯಾವುದೇ ಆಗ್ಲಿ ಬ್ಲೌಸ್ ನ ಸ್ಟಾರ್ಟಿಂಗ್ ಇಂದ ಹೇಳ್ತೀನಿ. ಸೊ ಲೈನಿಂಗ್ ಹೇಗ್ ತಗೊಳ್ಳೋದು, ಸೊ ಎಷ್ಟು ತಗೊಳ್ಬೇಕು, ಎಷ್ಟು ಎಕ್ಸ್ಟ್ರಾ ತಗೊಳ್ಬೇಕು ಅಂತ ಸೊ ನಾ ಏನ್ ಹೇಳ್ಕೊಡ್ತೀನಿ. ಯಾರು ನನ್ನ ಮೆಥಡ್ ಯೂಸ್ ಮಾಡಕ್ ಇಷ್ಟಪಡ್ತೀರಾ, ನನ್ನ ಮೆಥಡ್ ಯೂಸ್ ಮಾಡಕ್ ಯಾರು ಇಷ್ಟಪಡ್ತೀರಾ, ಸೊ ಅಂತವ್ರು ಸ್ಟಾರ್ಟಿಂಗ್ ಇಂದನೂ ನನ್ನ ಮೆಥಡೇ ಫಾಲೋ ಮಾಡಿ. ಸೊ ಸ್ಟಾರ್ಟಿಂಗ್ ಇಂದ ಅಂದ್ರೆ ನಾನು ಇಲ್ಲಿ ಎಕ್ಸ್ಟ್ರಾ ಏನ್ ತಗೊಳ್ತೀನಿ, ಸೊ ಅದೆಲ್ಲ ನೀವು ಕರೆಕ್ಟ್ ಆಗೇನೆ ತಗೊಳ್ಬೇಕು. ಸೊ ಮೊನ್ನೆ ಒಂದು ಸ್ಟ್ರೈಟ್ ಸ್ಟಿಚ್ ಹಾಕೋದು ಹೇಗೆ, ಫಿಟ್ಟಿಂಗ್ ಅನ್ನೋದು ಹೇಗೆ, ಸ್ಟ್ರೈಟ್ ಸ್ಟಿಚ್ ಫಿಟ್ಟಿಂಗ್ ಹಾಕೋದು ಹೇಗೆ ಅನ್ನೋದು ಒಂದು ವಿಡಿಯೋ ಮಾಡಿದೆ. ತುಂಬಾ ಚೆನ್ನಾಗಿ ವ್ಯೂಸ್ ಬರ್ತಾ ಇದೆ. ಬಟ್ ಅಲ್ಲಿ ಡೈರೆಕ್ಟ್ ಹೇಳ್ಕೊಟ್ಟಿದೆ. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಲೀವ್ ಅಟ್ಯಾಚ್ ಇಂದ ಹಿಡಿದು ನಾವ್ ಏನೇನೆಲ್ಲ ಫಾಲೋ ಮಾಡ್ಬೇಕು ಸ್ಟ್ರೈಟ್ ಸ್ಟಿಚ್ ಬರ್ಲಿಕ್ಕೆ, ಫಿಟ್ಟಿಂಗ್ ಸ್ಟಿಚ್ ಹಾಕುವಾಗ ಅನ್ನೋದನ್ನು ಹೇಳ್ಕೊಡ್ತಿದ್ದೀನಿ. ಸೊ ಅಲ್ಲಿ ನಿಮ್ಗೆ ಕರೆಕ್ಟ್ ಬರ್ಬೇಕಂದ್ರೆ, ಸೊ ಇಲ್ಲಿ ಏನಿದೆ ಮೆಥಡ್, ನೀವು ಇದನ್ನ ಕರೆಕ್ಟ್ ಆಗಿ ಫಾಲೋ ಮಾಡ್ಬೇಕು. ಸೊ ಇಲ್ಲಿ ಮೆಥಡ್ ನ ರಾಂಗ್ ಆಗಿ ಫಾಲೋ ಮಾಡ್ಬಿಟ್ಟು ಸೈಡ್ ಸ್ಟಿಚ್ ಫಿಟ್ಟಿಂಗ್ ಸ್ಟಿಚ್ ಹಾಕುವಾಗ ಮಾತ್ರ ನಾವು ಸರಿ ಮಾಡ್ತೀವಿ ಅಂದ್ರೆ ಖಂಡಿತ ಯಾವುದೇ ಬ್ಲೌಸ್ ಅಲ್ಲಿ ಅದು ಸರಿ ಆಗಲ್ಲ. ಕಟಿಂಗ್ ಇಂದಾನು ಇಂಪಾರ್ಟೆಂಟ್, ಸ್ಟಿಚಿಂಗ್ ಇಂದಾನು ಇಂಪಾರ್ಟೆಂಟ್ ಬ್ಲೌಸ್ ಅಂತ ಬಂದಾಗ. ಟೈಲರಿಂಗ್ ಕೆಲಸ ಅಂದ್ರೇನೆ ಅಷ್ಟೇ, ಎಲ್ಲಾನು ಕರೆಕ್ಟ್ ಆಗಿ ಈಕ್ವಲ್ ಆಗಿ ನಾವು ನೀಟಾಗಿ ಮಾಡ್ಕೊಂಡು ಬಂದ್ರೆ ಕರೆಕ್ಟ್ ಆಗಿ ಬಂದ್ಬಿಡುತ್ತೆ. ಸೊ ಒಂದು ಕಡೆ ನಾವು ತಪ್ಪು ಮಾಡಿದ್ರೆ ಕಟಿಂಗ್ ಅಲ್ಲಿ ತಪ್ಪು ಮಾಡ್ಬಿಟ್ಟು ಸ್ಟಿಚಿಂಗ್ ಅಲ್ಲಿ ಸರಿ ಮಾಡ್ಕೊಳ್ಳೋಣ, ಸೊ ಅದೆಲ್ಲ ಆಗಲ್ಲ. ಏನಿದೆ ಕಟಿಂಗ್ ಅಲ್ಲಿ ಅದು ಕರೆಕ್ಟ್ ಆಗಿ ಕೆಲಸ ಮಾಡ್ಬೇಕು, ಸ್ಟಿಚಿಂಗ್ ಅಲ್ಲಿ ಏನಿದೆ ಅದು ಪರ್ಫೆಕ್ಟ್ ಆಗಿ ಮಾಡ್ಬೇಕು. ಸೊ ಅವಾಗ ಬ್ಲೌಸ್ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ. ಇಷ್ಟ ಆದ್ಮೇಲೆ ಸೊ ಲೆಂತ್ ತಗೊಳ್ಳೋಣ. ಸೊ ನೋಡಿ ಇವ್ರದ್ದು ಲೆಂತ್ ಎಷ್ಟಿದೆ. ಇಲ್ಲೇನ್ ಶೋಲ್ಡರ್ ಅಟ್ಯಾಚ್ ಆಗಿರುತ್ತೆ, ಇಲ್ಲಿಂದ ಟೇಪ್ ನ ಈ ರೀತಿ ಇಟ್ಕೊಳ್ಳಿ.
ಸೊ ಈ ರೀತಿ ಇಟ್ಕೊಂಡು ಇಲ್ಲೆಷ್ಟು ಇದೆ 13.5 ಇಂಚ್ ಇದೆ. ಸೊ 13.5 ಇಂಚ್ಗೆ 1 ಇಂಚ್ ಸೇರಿಸಿ 14.5 ಇಂಚ್ಗೆ ನಾವು ಬ್ಯಾಕ್ ಪಾರ್ಟ್ಗೆ ಉದ್ದ ತಗೊಳ್ಳೋಣ. ಸೊ ಇವಾಗ ನಾನು ಏನು 1 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ, ಇದು ಬಂದು ಬ್ಯಾಕ್ ಪಾರ್ಟ್ಗೆ. ಸೊ ಫ್ರಂಟ್ ಪಾರ್ಟ್ಗೆ ಬೇರೆ ಇರುತ್ತೆ, ಅದು ಆಮೇಲೆ ತೋರಿಸ್ಕೊಡ್ತೀನಿ. ಸೊ ಫಸ್ಟ್ ಬ್ಯಾಕ್ ಪಾರ್ಟ್ ಇಷ್ಟು ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ ಆದ್ಮೇಲೆ, ಸೊ ಇದು ಡೀಪ್ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು ಬ್ಯಾಕ್ ಅಲ್ಲಿ. ಸೊ ಯಾವಾಗ್ಲಾಗ್ಲಿ ಶೋಲ್ಡರ್ ಅಥವಾ ನೆಕ್ ಬಿಡ್ತ್ ಇಡುವಾಗ ಬ್ಯಾಕ್ ಅಲ್ಲಿ ಡೀಪ್ ಎಷ್ಟಿದೆ ಅನ್ನೋದನ್ನ ನಾವು ಫಸ್ಟ್ ಗಮನ ಇಟ್ಟು ನೋಡಿ ಆಮೇಲೆ ನಾವು ಶೋಲ್ಡರ್ನ ಡಿಸೈಡ್ ಮಾಡಬೇಕು. ಸೊ ಯಾವುದೇ ಡೀಪ್ ಇಡ್ಲಿ ಒಂದೇ ತರ ಶೋಲ್ಡರ್ ಬರಲ್ಲ, ವೇರಿಯೇಷನ್ ಇರುತ್ತೆ. ಸೊ ಇವ್ರದ್ದು ಬ್ಯಾಕ್ ಅಲ್ಲಿ ಡೀಪ್ ಎಷ್ಟಿದೆ ನೋಡಿ, ಈ ರೀತಿ ಚೆಕ್ ಮಾಡ್ಕೊಳ್ಳಿ. ಸೊ ಇವ್ರದ್ದು ಬ್ಯಾಕ್ ಅಲ್ಲಿ ಡೀಪ್ ಇರೋದು 9.5 ಇಂಚು. ಸೊ 9.5 ಇಂಚು ಅಂದ್ರೆ ಸ್ವಲ್ಪ ಡೀಪ್ ಜಾಸ್ತಿನೇ. 35 ಇಂಚು ಅಪ್ಪರ್ ಚೆಸ್ಟ್, 9.5 ಇಂಚು ಡೀಪ್ ಇಡಬೇಕು ಅಂತ ಅಂದಾಗ, ಸೊ ಇವರಿಗೆ ಇಲ್ಲಿ ನಾನು ಇಡ್ತಾ ಇರೋದು 1.25 ಇಂಚು ನೆಕ್ ಬಿಡ್ತು. ಅಥವಾ ನೆಕ್ ಸ್ವಲ್ಪ ಅಗಲ ಜಾಸ್ತಿ ಬೇಕು ಅಂದ್ರೆ ನೀವು ಶೋಲ್ಡರ್ನ ಕಡಿಮೆ ಮಾಡ್ಕೊಳ್ಬೇಕಾಗುತ್ತೆ. 9.5 ಇಂಚು ಡೀಪ್ ನೆಕ್ ಇದ್ದಾಗ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ ಇರುತ್ತೆ. ಸೊ ನೋಡ್ಕೊಂಡು ಇಲ್ಲಿ ನಾನು 1.25 ಇಂಚು ನಾನು ನೆಕ್ ಬಿಡ್ತು ಇಟ್ಟಿದ್ದೀನಿ. ಸೊ ಶೋಲ್ಡರ್ ಇವ್ರದ್ರಲ್ಲಿ ಎಷ್ಟಿದೆ ನೋಡೋಣ, 2.5 ಇಂಚು. ಸೊ ಇವರು ನೆಕ್ ಬಿಡ್ತು ಎಷ್ಟಿಟ್ಟಿದ್ದಾರೆ, ಸೊ ಬ್ಲೌಸ್ ಇಂದ ನಿಮ್ಗೆ ಮೆಷರ್ಮೆಂಟ್ ತೆಗಿಯೋದು ಹೇಳ್ಕೊಡ್ಬೇಕಲ್ಲ. ಸೊ ಹಾಗಾಗಿ ಇವರು ನೆಕ್ ಬಿಡ್ತು ಎಷ್ಟಿಟ್ಟಿದ್ದಾರೆ ಸೊ ಅದು ನೋಡ್ಕೊಳ್ಳೋಣ. ನೋಡಿ ಇವ್ರದ್ದು ಅಷ್ಟೇ ಇದೆ, 3.5 ಇಂಚೆ ಇದೆ. ಸೊ ಇಲ್ಲೂ ಅಷ್ಟೇ ಇಟ್ಟಿದ್ದೀನಿ. ಸೊ ಇಲ್ಲಿ ಸೊ ಅಷ್ಟು ನೆಕ್ ಬಿಡ್ತು ತಗೊಂಡು ನೀವು ಮಾರ್ಕ್ ಮಾಡ್ಕೊಳ್ಳಿ. ಬ್ಲೌಸ್ ಪರ್ಫೆಕ್ಟ್ ಆಗಿ ಇದೆ ಅಂತ ಅಂದಾಗ, ಸೊ ಈ ಬ್ಲೌಸ್ ನಲ್ಲಿ ಈ ರೀತಿ ಇಟ್ಟು ಫ್ಲಾಟ್ ಆಗಿ ಇಟ್ಟು ಈ ರೀತಿ ಇಟ್ಕೊಂಡು ಎಷ್ಟಿದೆ ಚೆಕ್ ಮಾಡ್ಕೊಳ್ಳಿ. ಸೊ ಅಷ್ಟೇ ಇಟ್ಕೊಳ್ಳಿ. ಅವ್ರ ಶೋಲ್ಡರ್ ಡ್ರಾಪ್ ಆಗುತ್ತೆ, ಬೇರೆ ಪ್ರಾಬ್ಲಮ್ ಇದೆ ಅಂದ್ರೆ ಅದಕ್ಕೆ ಅನುಗುಣವಾಗಿ ನೀವು ಇಡ್ಬೇಕಾಗತ್ತೆ ಬ್ಲೌಸ್ ಅಲ್ಲಿ ಪ್ರಾಬ್ಲಮ್ ಇದ್ದಾಗ. ಸೊ ಇದು ಕರೆಕ್ಟ್ ಇದೆ. ಸೊ ಮೊದಲೇ ನಾನು ಡಿಸೈಡ್ ಮಾಡಿ ಹಾಕಿದ್ದೆ. ಸೊ ಇದ್ರಲ್ಲೂ ಕರೆಕ್ಟ್ ಇದೆ, ಓಕೆನಾ. ಸೊ ಅದಾದ್ಮೇಲೆ ಶೋಲ್ಡರ್ನ ಯಾವ ರೀತಿ ಇಟ್ಕೊಳ್ಬೇಕು ನೋಡಿ, ಇಲ್ಲಿಂದ ನೋಡಿ ಇವ್ರದ್ದು ರೆಡಿ 2 ಇಂಚು ಅಥವಾ 1 ಪಾಯಿಂಟ್ ಬರುತ್ತೆ. ಸೊ ಅದಕ್ಕೆ ನಾನು 3/4 ಇಂಚು ಸೇರಿಸಿ 2.25 ಇಂಚು ಇಡ್ತೀನಿ. 2.25 ಇಂಚ್ಗೆ ನಾನು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಸೊ ಟೋಟಲ್ ಶೋಲ್ಡರ್ ಇವ್ರದ್ದು ಬಂದು 4.25 ಇಂಚ್ ಆಗುತ್ತೆ, ಓಕೆನಾ. ಸೊ 4.25 ಇಂಚ್ ಆಯ್ತು. 4.25 ಇಂಚ್ಗೆ ಅರ್ಧ ಇಂಚು ಏನ್ ಶೋಲ್ಡರ್ ಇಟ್ಟಿರ್ತೀವಿ 4.25, ಸೊ ಅದಕ್ಕೆ ಅರ್ಧ ಇಂಚು ಸೇರಿಸಿ 5 ಇಂಚ್ಗೆ ನಾವು ಆರ್ಮೋಲ್ ಲೆಂತ್ ಲೈನ್ ನ ಮಾರ್ಕ್ ಹಾಕೊಳ್ಳೋಣ. ಇಲ್ಲಿಂದ ಇಲ್ಲಿ ಎಷ್ಟು ನಾವು ಮಾರ್ಕ್ ಹಾಕಿದೀವಿ 4.25 ಇಂಚು. ಸೊ ಅಷ್ಟೇ ಇಲ್ಲೂ ಕೂಡ ಮಾರ್ಕ್ ಹಾಕೊಳ್ಳಿ ಈ ರೀತಿ. ಎದೆಯ ಸುತ್ತಳತೆಯ 4ನೇ 1 ಭಾಗ ಅಂದ್ರೆ 8.25 ಇಂಚು. 8.25 ಇಂಚ್ಗೆ ನಾವಿಲ್ಲಿ ಮಾರ್ಕ್ ಹಾಕೊಳ್ಳೋಣ. ಇಲ್ಲಿ 2 ಇಂಚು ಮಾರ್ಜಿನ್ಗೆ. ಇಲ್ಲಿಂದ ಇಲ್ಲಿಗೆ 1/4 ಇಂಚ್ಗೆ ಈ ರೀತಿ ಕಾರ್ನರ್ ಇಂದ ಮಾರ್ಕ್ ಮಾಡಿಕೊಂಡು ಆರ್ಮೋಲ್ ಶೇಪ್ ಕೊಡೋಣ. ಅದಾದ್ಮೇಲೆ ಇವ್ರದ್ದು 9.25 ಇಂಚು ಡೀಪ್ ನೆಕ್ ಇತ್ತು. ಸೊ ಅದಕ್ಕೆ ಅರ್ಧ ಇಂಚು ಸೇರಿಸಿ 10 ಇಂಚ್ಗೆ ನಾನು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ನೆಕ್ ಬಿಡ್ತು ಕಡಿಮೆ ಇಟ್ಕೊಳ್ಳಿ, ಬಟ್ ಇಲ್ಲಿ ನೀವು ನೆಕ್ ಬ್ರಾಡ್ ಇಟ್ಕೊಳ್ಬಹುದು, ಓಕೆನಾ. ಸೊ ಬ್ರಾಡ್ ಹೇಗೆ ನೋಡ್ಕೊಳ್ಳೋದು ನೋಡಿ, ಇಲ್ಲಿಂದ ನೋಡ್ಕೊಳ್ಳಿ, ಇಲ್ಲಿಂದ ಈ ರೀತಿ ಚೆಕ್ ಮಾಡ್ಕೊಳ್ಳಿ. ಸೊ ಇವ್ರದ್ದು ಬಂದು 5.25 ಇದೆ ಅಂದ್ರೆ ಇಲ್ಲಿ 2.25 ಆಗುತ್ತೆ. 5.25 ಅಂದ್ರೆ ಇಲ್ಲಿ 2.25 ಆಗುತ್ತೆ. ಸೊ ಈ ರೀತಿ ಮಾರ್ಕ್ ಮಾಡ್ಕೊಂಡು ಒಂದು ಬಾಕ್ಸ್ ಹಾಕೊಂಡ್ಬಿಡಿ, ಈ ರೀತಿ ಬಾಕ್ಸ್ ಹಾಕೊಂಡ್ಬಿಡಿ. ಸೊ ಇಷ್ಟೊಳಗಡೆ ನೀವೇನ್ ಶೇಪ್ ಹಾಕೋದಿದ್ರು ಇಷ್ಟೊಳಗಡೆ ಯಾವ ಶೇಪ್ ಬೇಕಾದ್ರೂ ನೀವು ಹಾಕೊಳ್ಳಿ, ಓಕೆನಾ. ಈಗ ನಾವು ಇಲ್ಲಿಂದ ಮೆಷರ್ ಮಾಡಿ ಚೆಕ್ ಮಾಡ್ಕೊಳ್ಳೋಣ ಎಷ್ಟಿದೆ ಅಂತ. ಸೊ ಇವ್ರದ್ದು ಇದೆ 33.5 ಇಂಚು. ವೇಸ್ಟ್ ರೌಂಡ್ ಬಂದು 33.5 ಇಂಚು. ಸೊ ಅದನ್ನ ನಾವು 34 ಇಂಚ್ ಅಂತೇಳಿ ರೌಂಡ್ ಫಿಗರ್ ಮಾಡ್ಕೊಳ್ಳೋಣ, ಏನಕ್ಕಂದ್ರೆ ಡಿವೈಡ್ ಮಾಡ್ಕೊಳ್ಬೇಕು. ಬಟ್ ಫಿಟ್ಟಿಂಗ್ ಮಾಡುವಾಗ 33.5 ಇಂಚ್ಗೆ ಫಿಟ್ಟಿಂಗ್ ಮಾಡ್ಕೊಳ್ಳೋಣ. ಸೊ ಈಗ 34 ಇಂಚಿನ 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 8.25 ಆಗುತ್ತೆ. ಸೊ ಅದಕ್ಕೆ 1 ಇಂಚು ಸೇರಿಸ್ಕೊಳ್ಳಿ ಬ್ಯಾಕ್ ಅಲ್ಲಿ ಡಾಟ್ಗೋಸ್ಕರ. 9.25 ಇಂಚ್ಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ 2 ಇಂಚು ಮಾರ್ಜಿನ್. ಈಗ ಸ್ಟ್ರೈಟ್ ಲೈನ್ ಹಾಕೊಂಡ್ಬಿಡೋಣ. ಏನ್ ನಾವು ಮೆಷರ್ ಮಾಡಿದೀವಿ ಆ ಪಾಯಿಂಟ್ಸ್ ನ ನಾವಿಲ್ಲಿ ಸೇರಿಸ್ಕೊಳ್ಳೋಣ. ಅದಾದ್ಮೇಲೆ ನೋಡಿ, ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ತಗೊಂಡಿದೀವಲ್ಲ, ಟೇಪ್ ನ ಈ ರೀತಿ ಇಟ್ಟು
ಸೊ ಈ ರೀತಿ ಟೇಪ್ ಫೋಲ್ಡ್ ಮಾಡ್ಕೊಳ್ಳಿ, ಡಾಟ್ ಎಲ್ಲಿ ಬರುತ್ತೆ ಅನ್ನೋದನ್ನ ಮಾರ್ಕ್ ಹಾಕೊಳ್ಳಿ. ಸೊ ಏನ್ ಡೀಪ್ ಇದೆ ಅದಕ್ಕೂ ನಮ್ಮ ಡಾಟ್ಗೂ 1 ಇಂಚ್ ಅಷ್ಟು ಡಿಫ್ರೆನ್ಸ್ ಇರಲಿ. ಸೊ ಆ ರೀತಿ ಲೆಂತ್ ಹಾಕೊಳ್ಳಿ. 1 ಇಂಚಿನ ಈ ಕಡೆ 1/2 ಇಂಚ್, ಈ ಕಡೆ 1/2 ಇಂಚು ಬ್ಯಾಕ್ ಡಾಟ್ಗೆ ಮಾರ್ಕ್ ಹಾಕೊಳ್ಳೋಣ. ಸೊ ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ. ಸೊ ಇಷ್ಟೇ. ನೆಕ್ಸ್ಟ್ ನಾವು ಫ್ರಂಟ್ ಪಾರ್ಟ್ನ ಮಾರ್ಕ್ ಹಾಕೋಣ. ಸೊ ಬ್ಯಾಕ್ ಪಾರ್ಟ್ಗೆ ನಾವು 13.5 ಪ್ಲಸ್ 1 ಇಂಚ್ ಉದ್ದ ತಗೊಂಡಿದ್ವಿ, 14.5 ತಗೊಂಡಿದ್ವಿ. ಫ್ರಂಟ್ ಪಾರ್ಟ್ಗೆ 13.5 ಪ್ಲಸ್ 2 ಇಂಚು 15.5 ಇಂಚು ಉದ್ದ ತಗೋಬೇಕು. 13.5 ಪ್ಲಸ್ 2 ಇಂಚು ಫ್ರಂಟ್ಗೆ 2 ಇಂಚು ಎಕ್ಸ್ಟ್ರಾ ತಗೊಳ್ಬೇಕು. 15.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ ಹಾಕೊಳ್ಳೋಣ. ಇಲ್ಲಿ ಈ ರೀತಿ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡಿ ತೆಗೆದ್ಬಿಡೋಣ. ಈಗ ಇಲ್ಲಿ ನಾವು 1/2 ಇಂಚ್ ಉಪ್ಪಟ್ಟಿ ಕಾಜಾಪಟ್ಟಿಗೆ ಅಂತ ಹೇಳಿ ಮಾರ್ಕ್ ಮಾಡ್ಕೊಳ್ಳೋಣ. ಈ ರೀತಿ. ಈಗ ಬ್ಯಾಕ್ ಪಾರ್ಟ್ ಅಲ್ಲಿ ಏನಿಟ್ಟಿದ್ವಿ, ಸೊ ಬ್ಯಾಕ್ ಪಾರ್ಟ್ ಅಲ್ಲಿ ಏನಿಟ್ಟಿದ್ವಿ ಸೊ ಸೇಮ್ ಫ್ರಂಟ್ ಪಾರ್ಟ್ ಅಲ್ಲೂ ಅಷ್ಟೇ ಇಡೋಣ. ಸೊ ಇದೊಂದು ಡಿಫ್ರೆನ್ಸ್, ಉಪ್ಪಟ್ಟಿ ಕಾಜಾಪಟ್ಟಿಗೆ ಅಂತ ಏನ್ ಬಿಟ್ಟಿರ್ತೀವಿ ಅದು ಮಾತ್ರ ಡಿಫ್ರೆನ್ಸ್. ಸೊ 4.5 ಇಂಚು ಶೋಲ್ಡರ್, ಆರ್ಮೋಲ್ ಲೆಂತ್ 5 ಇಂಚು. ಈ ರೀತಿ ಲೈನ್ ಹಾಕೊಳ್ಳೋಣ. ಇಲ್ಲಿಂದ ಇಲ್ಲಿ 4.5 ಇರುತ್ತೆ. ಸೊ ಇಲ್ಲಿಂದನೂ ಅಷ್ಟೇ ಅದೇ 4.5 ಇಂಚ್ಗೆ ಮಾರ್ಕ್ ಮಾಡಿ ಲೈನ್ನ ಒಂದು ಲೈನ್ ಹಾಕೋಣ. ಆರ್ಮೋಲ್ ಲೆಂತ್ ಲೈನ್. ಇದೇ ಸುತ್ತಳತೆಯ 4ನೇ ಒಂದು ಭಾಗ ಅಂದ್ರೆ 8.25 ಇಂಚು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ 1/2 ಇಂಚು ಡಾಟ್ಗೋಸ್ಕರ ಇಲ್ಲಿ ನಾನು ಒಂದು ಫ್ರಂಟ್ ಶೇಪ್ ಹಾಕ್ತೀನಿ, ಫ್ರಂಟ್ ಸ್ಲೀವ್ ಶೇಪ್ ಹಾಕ್ತೀನಿ. ಸೊ ಇಷ್ಟ ಆದ್ಮೇಲೆ ನಾವು ಬ್ಯಾಕ್ ಪಾರ್ಟ್ ಅಲ್ಲೇನೆ ಚೆಕ್ ಮಾಡ್ಕೊಳ್ಬೇಕು. ಸೊ ಆರ್ಮೋಲ್ ರೌಂಡ್ ಕರೆಕ್ಟ್ ಇದೆಯಾ ಅಂತ. ಸೊ ಆರ್ಮೋಲ್ ರೌಂಡ್ ನ ಮೆಷರ್ ನ ಹೇಗೆ ತಗೊಳ್ಳೋದು ಅಂತ ಅಂದ್ರೆ ನೋಡಿ, ಇಲ್ಲಿಂದ ಈ ತರ ಟೇಪ್ನ ಈ ತರ ಇಟ್ಟು ಅದು ಹೇಗಿದೆ ಹಾಗೆ ಮೆಷರ್ ಮಾಡ್ಕೊಳ್ಳಿ. ಸೊ ಇವ್ರದ್ದು ಎಷ್ಟು ಬರ್ತಾ ಇದೆ, 8 ಇಂಚ್ ಬರ್ತಾ ಇದೆ. ಸೊ 8.25. ಸೊ ಇಲ್ಲಿ 1/2 ಇಂಚು ಶೋಲ್ಡರ್ ಅಟ್ಯಾಚ್ ಬಿಟ್ಬಿಡಿ. 1/2 ಇಂಚು ಶೋಲ್ಡರ್ ಅಟ್ಯಾಚ್ ಬಿಟ್ಬಿಡಿ. ಇಲ್ಲಿಂದ ಈ ಫಿಟ್ಟಿಂಗ್ ಸ್ಟಿಚ್ ವರ್ಗು ಏನಿದೆ ಅವ್ರದ್ದು ಆರ್ಮೋಲ್ ರೌಂಡ್ ಎಷ್ಟಿದೆ ಅಷ್ಟು ಬರಬೇಕು. ನೋಡಿ ಕರೆಕ್ಟಾಗಿ ಬರ್ತಾ ಇದೆ. ಸೊ ಇದನ್ನ ನೀವು ಫಸ್ಟ್ ಚೆಕ್ ಮಾಡ್ಕೊಳ್ಬೇಕು. ಈ ರೀತಿ ಚೆಕ್ ಮಾಡ್ಕೊಂಡು ನೀವು ಇದಕ್ಕೆ ಮ್ಯಾಚ್ ಆಗೋಗೆ ಸ್ಲೀವ್ ಕಟಿಂಗ್ ಮಾಡ್ಕೊಂಡ್ರೆ ಏನು ಸ್ಟ್ರೈಟ್ ಸ್ಟಿಚ್ ಹಾಕ್ತೀವಿ ಅವಾಗ ಪರ್ಫೆಕ್ಟ್ ಆಗಿ ಬರುತ್ತೆ. ಓಕೆನಾ. ಸೊ ಅದಾದ್ಮೇಲೆ ಇಲ್ಲಿಂದ ಇವ್ರದ್ದು ಅಪೆಕ್ಸ್ ಪಾಯಿಂಟ್ ನ ಮಾರ್ಕ್ ಹಾಕೊಳ್ಬೇಕು. ಸೊ ಯಾವ ರೀತಿ ಅಪೆಕ್ಸ್ ಪಾಯಿಂಟ್ ಅಥವಾ ಬಸ್ ಪಾಯಿಂಟ್. ಇಲ್ಲಿಂದ ಈ ಶೋಲ್ಡರ್ ಇಂದ ಇಲ್ಲಿಂದ ಟೇಪ್ ನ ಈ ರೀತಿ ಇಟ್ಕೊಂಡು ಇಲ್ಲಿದೆಯಲ್ಲ ಇಲ್ಲಿಗೆ ಕರೆಕ್ಟ್ ಆಗಿ ಇಲ್ಲಿಗೆ ಎಷ್ಟಿದೆ ನೋಡ್ಕೊಳ್ಳಿ. ಸೊ ಇವ್ರದ್ದು ಬರ್ತಾ ಇದೆ 10.25 ಇಂಚು. ಸೊ 10.25 ಇಂಚಿಗೆ ಅಂದ್ರೆ ಇವ್ರದ್ದು ರೆಡಿ 10 ಇಂಚು ಬರ್ತಾ ಇದೆ. ನೋಡಿ ಇನ್ನೊಂದ್ಸರಿ ತೋರಿಸ್ತೀನಿ. ಸೊ ಕೆಲವೊಬ್ರು ರಾಂಗ್ ಮಾಡಿರ್ತಾರೆ. ಸೊ ಇವ್ರದ್ದು ಜಾಸ್ತಿನೇ ಬರ್ತಾ ಇದೆ, ಸ್ವಲ್ಪ ಇವ್ರದ್ದು ಬರ್ತಾ ಇದೆ 11 ಇಂಚು ಬರ್ತಾ ಇದೆ. ಸೊ ರಾಂಗ್ ಏನಕ್ಕಂದ್ರೆ ಇವರು ಮೀಡಿಯಂ ಹೈಟ್ ಇದ್ದಾರೆ ಮತ್ತೆ ಅಪ್ಪರ್ ಚೆಸ್ಟ್ ಬಂದು 10.25 ಇಂಚ್, ಸಾರಿ 8.25 ಇಂಚ್ ಇದೆ. ಸೊ ಅಷ್ಟಕ್ಕೆ ಇಷ್ಟೊಂದು ಬರಲ್ಲ. ಸೊ ಈ ರೀತಿ ನಿಮ್ಗೆ ಕನ್ಫ್ಯೂಷನ್ ಆದಾಗ ಫಾರ್ಮುಲಾ ಇದೆ ಹೇಳ್ಕೊಡ್ತೀನಿ. ಇವನ ಅಪ್ಪರ್ ಚೆಸ್ಟ್ ಇದೆ, ಇವ್ರದ್ದು ಅಪ್ಪರ್ ಚೆಸ್ಟ್ ಇದೆ ಅಂದ್ರೆ 8.25 ಇಂಚು. ಸೊ ಅದಕ್ಕೆ 1.25 ಇಂಚು ಆಡ್ ಮಾಡಿ. ಸೊ ಅವಾಗ ನಿಮ್ಗೆ ಎಷ್ಟಾಗುತ್ತೆ 10.25 ಇಂಚ್ ಆಗುತ್ತೆ. ಸೊ ಇಲ್ಲಿಂದ 10.25 ಇಂಚ್ಗೆ ನೀವು ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ. ಒಂದೊಂದ್ಸರಿ ಬ್ಲೌಸ್ ಮೆಷರ್ಮೆಂಟ್ ಬ್ಲೌಸ್ ಅಲ್ಲಿ ರಾಂಗ್ ಇರುತ್ತೆ. ಸೊ ಕೆಲವರು ರಾಂಗ್ ಇದ್ರೆ ನಾವು ಅದನ್ನ ರಾಂಗ್ ಮಾಡ್ಕೊಡೋದಲ್ಲ, ನಾವ್ ಈ ರೀತಿ ನೋಡ್ಕೊಂಡು ರೆಡಿ ಮಾಡ್ಬೇಕು. ಅದಾದ್ಮೇಲೆ ಇಲ್ಲಿಂದ 2.25 ಇಂಚ್ಗೆ ಮಾರ್ಕ್ ಹಾಕೊಳ್ಳಿ. ಈ ರೀತಿ ಮಾರ್ಕ್ ಹಾಕೊಂಡು ಇಲ್ಲಿ ಒಂದು ಲೈನ್ ಹಾಕೊಳ್ಳಿ. ಇದಾದ್ಮೇಲೆ ಇವ್ರದ್ದು ಫುಲ್ ಬಸ್ಟ್ ಮೆಷರ್ಮೆಂಟ್ ಎಷ್ಟಿದೆ ನೋಡ್ಕೊಳ್ಳೋಣ. ನೋಡಿ ಇಲ್ಲಿಂದ ಚೆಕ್ ಮಾಡ್ಕೊಳ್ಳಿ ಫುಲ್ ಬಸ್ಟ್ ಮೆಷರ್ಮೆಂಟ್. ಇಲ್ಲಿಂದ ಈ ರೀತಿ ಈ ಡಾಟ್ ನೇರ ಇಟ್ಕೊಂಡು ಸೊ ಇಲ್ಲಿಂದ ಇಲ್ಲಿ ಎಷ್ಟು ಬರ್ತಾ ಇದೆ ಇವ್ರದ್ದು
9.25 ಇಂಚ್ ಬರ್ತಾ ಇದೆ. ಅಪ್ಪರ್ ಚೆಸ್ಟ್ ಬಂದು 8.25 ಇಂಚು. ಸೊ ಇವ್ರದ್ದು ಇಲ್ಲಿ ಬರ್ತಾ ಇರೋದು 9.25 ಇಂಚು. ಸೊ ಇಲ್ಲಿಂದ ನಾನು 9.25 ಇಂಚ್ಗೆ ಮಾರ್ಕ್ ಮಾಡ್ತೀನಿ. ಸೊ 1/2 ಇಂಚು ವೇರಿಯೇಷನ್ ಇದೆ. ಸೊ ಅದೇ 9.25 ಇಂಚು ಇಲ್ಲೂ ಮಾರ್ಕ್ ಮಾಡ್ಕೊಳ್ಳಿ, ಹಾಗೆ ಇಲ್ಲೂ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಲೈನ್ ಹಾಕೊಳ್ಳೋಣ ಈ ರೀತಿ. ಅದಾದ್ಮೇಲೆ ಇಲ್ಲಿಂದ 2 ಇಂಚು ಮಾರ್ಜಿನ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಲೈನ್ ಹಾಕೊಳ್ಳೋಣ. ಈಗ ಇಲ್ಲಿ ನಾವು ಬಸ್ಟ್ ಪಾಯಿಂಟ್ ಮಾರ್ಕ್ ಹಾಕೊಳ್ಬೇಕು, ಅಗಲ ವಿಡ್ತ್. ಸೊ ಏನ್ ಅಪ್ಪರ್ ಚೆಸ್ಟ್ ಇದೆ ಅದರ 10ನೇ 1 ಭಾಗ ಅಂದ್ರೆ 35 ಇಂಚಿನ 10ರಿಂದ ಡಿವೈಡೆಡ್ ಬೈ ಮಾಡಿದಾಗ 3.5 3.5 ಇಂಚ್ ಬರುತ್ತೆ. ಸೊ ಆ 3.5 ಇಂಚಿನ ನೀವು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಹಾಕೊಳ್ಳಿ. ಅದಾದ್ಮೇಲೆ ವೇಸ್ಟ್ ರೌಂಡ್, ಸೊಂಟದ ಸುತ್ತಳತೆ. ಸೊ ಇವ್ರದ್ದು ಬಂದು 34 ಇಂಚು, 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 8.5 ಬರುತ್ತೆ. ಸೊ ಇಲ್ಲಿಂದ 8.5ಗೆ ಇಲ್ಲಿ ಮೆಷರ್ ಮಾಡ್ಕೊಳ್ಳಿ. ಸೊ ಅಲ್ಲಿ ರೌಂಡ್ ಫಿಗರ್ ಮಾಡ್ಕೊಂಡಿದ್ವಿ, ಅಲ್ಲಿ ಬಂದಿದ್ದು 33.5 ಇಂಚು. ನಾವೇನು ಡಿವೈಡ್ ಮಾಡೋಕ್ಕೆಲ್ಲ ಕಷ್ಟ ಆಗುತ್ತೆ ಅಂತ ರೌಂಡ್ ಫಿಗರ್ ಮಾಡ್ಕೊಂಡಿದ್ವಿ. ಸೊ ಈಗ ಇಲ್ಲಿ ಇನ್ನೊಂದು 1/4 ಇಂಚು ಈ ಕಡೆ ತಗೊಳ್ಳಿ. ಅಂದ್ರೆ ಅಥವಾ ನೀವು 33 ಇಂಚಿನ 4ರಿಂದ ಡಿವೈಡೆಡ್ ಬೈ ಮಾಡಿ, 33.5 ಇಂಚಿನ 4ರಿಂದ ಡಿವೈಡೆಡ್ ಬೈ ಮಾಡಿ. ಸೊ ನೋಡ್ಕೊಂಡು ಇಲ್ಲೊಂದು ಮಾರ್ಕ್ ಹಾಕೊಳ್ಳಿ. ಮಾರ್ಕ್ ಹಾಕೊಂಡು ಇಲ್ಲಿಂದ ಇಲ್ಲಿಗೆ ಎಷ್ಟು ಮಿಕ್ತು, 1 ಇಂಚ್ ಮಿಕ್ಕಿದೆ. ಕೆಲವ್ರಿಗೆ ಅಷ್ಟೇ ಮಿಗೋದು. ಸೊ ಆವಾಗ ಏನ್ ಮಾಡ್ತೀವಿ, ಆ 1 ಇಂಚಿನ ಈ ಕಡೆ 1/2 ಇಂಚು, ಈ ಕಡೆ 1/2 ಇಂಚು ಈ ರೀತಿ ಮಾರ್ಕ್ ಮಾಡ್ಕೊಂಡು ಇಲ್ಲಿ ಡಾಟ್ ಹಾಕೊಂಬಿಡಿ. ಅದಾದ್ಮೇಲೆ ಇಲ್ಲಿಂದ 1 ಇಂಚು ಮೇಲಕ್ಕೆ ಮಾರ್ಕ್ ಮಾಡ್ಕೊಂಡು ಈ ರೀತಿ ಶೇಪ್ ಹಾಕಿ. ಇದಾದ್ಮೇಲೆ ಇಲ್ಲಿಂದ 2 ಇಂಚು ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ಮಾಡ್ಕೊಂಡು ಇಲ್ಲಿಂದ 1.5 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡು ಇಲ್ಲೊಂದು ಡಾಟ್ ಹಾಕೊಳ್ಳಿ. ಸೊ ಅದಾದ್ಮೇಲೆ ಇಲ್ಲಿಂದ 2 ಇಂಚು ಮೇಲಕ್ಕೆ ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ ಈ ಪಾಯಿಂಟ್ ಇಂದ 1.5 ಇಂಚಿಗೆ ಮಾರ್ಕ್ ಹಾಕೊಂಡು ಇಲ್ಲೊಂದು ಲೈನ್ ಹಾಕೊಂಬಿಡಿ, ಇದೊಂದು ಡಾಟ್. ಅದಾದ್ಮೇಲೆ ಇಲ್ಲಿಂದ ಮತ್ತೆ 1.5 ಇಂಚಿಗೆ ಮಾರ್ಕ್ ಹಾಕಿ ಇಲ್ಲಿಂದ ಈ ರೀತಿ ಮಾರ್ಕ್ ಹಾಕೊಳ್ಳಿ. ಸೊ ಈಗ ಏನ್ ಎಕ್ಸ್ಟ್ರಾ ಇದೆ ಕಟ್ ಮಾಡ್ಕೊಳ್ಳೋಣ. ನಾವು ಫ್ರಂಟ್ ನೆಕ್ ಮಾರ್ಕ್ ಹಾಕಿಲ್ಲ. ಸೊ 1.25 ಇಂಚು ಫ್ರಂಟ್ ನೆಕ್ ವಿಡ್ತ್. ಸೊ ಇವ್ರದ್ದು ಫ್ರಂಟ್ ಅಲ್ಲಿ ಎಷ್ಟಿದೆ ನೋಡ್ಕೊಳ್ಳೋಣ. ಇವ್ರದ್ದು ಸೊ ಈ ರೀತಿ ಫೋಲ್ಡ್ ಮಾಡಿ ನೋಡ್ಕೊಳ್ಳಿ. ಸೊ ಇವ್ರದ್ದಿದೆ 7 ಇಂಚು. ಸೊ 7 ಇಂಚಿಗೆ ಅರ್ಧ ಇಂಚು ಸೇರಿಸ್ಕೊಂಡು 7.5 ಇಂಚ್ಗೆ ಇಲ್ಲಿ ಮಾರ್ಕ್ ಹಾಕೊಳ್ಳೋಣ. ಸೊ ಇಲ್ಲಿ 1.25 ಇಂಚ್ ಇಟ್ಟಿದ್ವಿ. ಸೊ ಇಲ್ಲಿ ಬೇಕಾದ್ರೆ 1/4 ಇಂಚ್ ಎಕ್ಸ್ಟ್ರಾ ಮಾಡ್ಕೊಳ್ಳಿ, 2 ಇಂಚು ಸಾಕು, ಅದಕ್ಕೆ ನಮ್ಗೆ ಜಾಸ್ತಿ ಬೇಡ. ಈ ರೀತಿ ಲೈನ್ ಹಾಕೊಳ್ಳಿ. ಸೊ ಇಲ್ಲೊಂದು ರೌಂಡ್ ಶೇಪ್ ಕೊಡಿ. ಈಗ ಇದನ್ನ ಓಪನ್ ಮಾಡಿ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ಮಾಡ್ಕೊಂಡು ಇಲ್ಲಿ ಓಪನ್ ಮಾಡ್ಕೊಳ್ಳೋಣ. ಏನ್ ಬಂದಿದೆ ಸೊ ಅದ್ರ ಮೇಲೆ ಪ್ರಿಂಟ್ ಹಾಕೊಳ್ಳಿ ಈ ತರ. ಸೊ ಇದು ನಮ್ಮ ಫ್ರಂಟ್ ಪಾರ್ಟ್ ಹಾಗೆ ಬ್ಯಾಕ್ ಪಾರ್ಟ್ ಆಯ್ತು. ಈಗ ಬಂದು ಸ್ಲೀವ್ ಕಟಿಂಗ್ ಮಾಡಿ. ಸೊ ಇದಿಷ್ಟು ನಮ್ಮ ಬ್ಲೌಸ್ ನ ಕಟಿಂಗ್ ಡೀಟೇಲ್ಸ್. ಸೇಮ್ ಡೈರೆಕ್ಟ್ ಈಸಿಯಾಗಿ, ತುಂಬಾ ಜಾಸ್ತಿ ತಲೆ ಕೆಡಿಸ್ಕೊಂಬಿಡಿ. ಏನಿದೆ ಅದ್ ಮೆಷರ್ಮೆಂಟ್ ಹಾಕ್ತಾ ಹೋಗಿ ಈಸಿಯಾಗಿ ಬರುತ್ತೆ. ಸೊ ಬ್ಲೌಸ್ ಇಂದ ಮೆಷರ್ಮೆಂಟ್ ತೆಗೆದು ಡೈರೆಕ್ಟ್ ನಾವು ಬಾಡಿ ಪಾರ್ಟ್ ನ ಕಟಿಂಗ್ ಮಾಡಿರೋದು. ಸೊ ಇದಕ್ಕೆ ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಬೇಕು. ಸೊ ಯಾವ ರೀತಿ ಸ್ಲೀವ್ ಕಟಿಂಗ್ ಮಾಡ್ಕೊಳ್ಬೇಕು, ಯಾವ ರೀತಿ ಸ್ಲೀವ್ ಕಟಿಂಗ್ ಮಾಡ್ಕೊಳ್ಳೋದು, ಸ್ಪೆಷಲಿ ಇದರಲ್ಲಿ ಹಾಫ್ ಸ್ಲೀವ್ ಬಂದಿದೆ. ಸೊ ಈ ರೀತಿ ಹಾಫ್ ಸ್ಲೀವ್ ಬಂದಾಗ ನಾವು ಯಾವ ರೀತಿ ಕಟಿಂಗ್ ಮಾಡ್ಕೊಳ್ಳೋದು ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಯಾರ್ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ನೆಕ್ಸ್ಟ್ ವಿಡಿಯೋ ನೋಡೋದನ್ನ ಮರಿಬೇಡಿ. ಹಾಫ್ ಸ್ಲೀವ್ ಕಟಿಂಗ್. ಸೊ ಓಕೆನಾ. ಸೊ ನೋಡಿ ಎಷ್ಟು ಇಂಚು ಹಾಫ್ ಸ್ಲೀವ್ ಕಟಿಂಗ್. ಹಾಫ್ ಸ್ಲೀವ್ ಕಟಿಂಗ್ ತುಂಬಾ ಜನ ಕೇಳ್ತಾರೆ. ಸೊ ಇದು ಬಂದು 4.25 ಇಂಚು ಹಾಫ್ ಸ್ಲೀವ್ ಕಟಿಂಗ್. ಸೊ ಹೇಗೆ ಹಾಫ್ ಸ್ಲೀವ್ ಕಟಿಂಗ್ ನ ಮಾಡೋದು ಪರ್ಫೆಕ್ಟ್ ಆಗಿ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ದಯವಿಟ್ಟು ಯಾರು ನೆಕ್ಸ್ಟ್ ವಿಡಿಯೋನ ಮಿಸ್ ಮಾಡಿದ್ರೆ ನೋಡಿ, ಓಕೆನಾ. ಸೊ ಯಾರ್ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯ್ತು ಲೈಕ್ ಅಥವಾ ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಕೊಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ. ಡಿಸೆಂಬರ್ 16ನೇ ತಾರೀಕಿಂದ ಇಂಟರ್ಮೀಡಿಯೇಟ್ ಬ್ಯಾಚ್ ಓಪನ್ ಆಗ್ತದೆ. ಸೊ ಯಾರ್ಯಾರಿಗೆಲ್ಲ ಸೇರ್ಕೊಳ್ಳೋ ಇಂಟ್ರೆಸ್ಟ್ ಇದೆ ಅಂತವರು ಸ್ಕ್ರೀನ್ ಮೇಲೆ ಶಾಪ್ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಥ್ಯಾಂಕ್ ಯು.